ಈ ದಿನ ರೈತರ ಹುತಾತ್ಮ ದಿನಾಚರಣೆಯನ್ನು ನಮ್ಮ ನಾರಾಯಣಗೌಡರು ಮತ್ತು ಅವರ ಸ್ನೇಹಿತರು ಏನು ಆಚರಣೆ ಮಾಡ್ತಾಯಿದ್ದಾರೆ. ಈ ಆಚರಣೆಯ ಅಂಗವಾಗಿ ನಮ್ಮನ್ನು ನನ್ನ ಉಪತಹಸೀಲ್ದಾರ್ ಮತ್ತು ರಾಜು ನಿರೀಕ್ಷನ್ನ ಕರೆದಾಗ ನಾವು ಬಂದಾಗ ಅವರ ಒಂದು ರೈತರ ಹೋರಾಟದ ಬಗ್ಗೆ, ರೈತರ ಮೇಲೆ ಯಾವಾಗ ಗೋಲಿಬಾರ್ ಆಯಿತು, ಆವಾಗ ರೈತ ಸಂಘ ಹೇಗಿತ್ತು, ಇವಾಗ ರೈತ ಸಂಘ ಯಾವ ಮಟ್ಟದಲ್ಲಿ ಬೆಳೆದು ನಿಂತಿದೆ, ರೈತರ ಪರವಾಗಿ ಯಾವ ಥರ ಹೋರಾಟ ನಡೆಸ್ತಾ ಇದೆ ಅನ್ನೋ ಎಲ್ಲ ಹಿನ್ನೆಲೆಯನ್ನು ಹೇಳಿದ್ದಾರೆ. ಸೊ ನಮಗೂ ಸಂತೋಷದ, ನಾವು ಮೂಲತಃ ರೈತರೇ ಆಗಿರೋದ್ರಿಂದ ನಮಗೂ ತುಂಬ ನಾರಾಯಣಗೌಡರು ಅವರ ಸ್ನೇಹಿತರು ಅಂದರೆ ತುಂಬ ಇಷ್ಟ. ನಮಗೆ ಅವರ ಹೋರಾಟಗಳ ಬಗ್ಗೆ ನಮ್ಗೆ ತುಂಬ ಮೆಚ್ಚುಗೆ ಇದೆ. ನಾವು ಒಳಗೊಳಗೇ ಸಂತೋಷ ಪಡ್ತೀವಿ, ಆದರೂ ಅಧಿಕಾರದಲ್ಲಿ ತೋರಿಸ್ಪಡ್ಕೊಳ್ಳೋಕ್ಕಾಗಲ್ಲ. ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಈ ದಿನ ಏನು ನಿಮ್ಮ ಗ್ರಾಮದಲ್ಲಿ ಏನಿಲ್ಲ ಸಮಸ್ಯೆ ಇದೆ, ಇದನ್ನು ಸರ್ವೆ ನಂಬರ್ 36, 37 ಜಮೀನು ಎಷ್ಟು 65 ಎಕರೆ ಎಷ್ಟಿದೆಯೋ ಅದನ್ನು ಸರ್ವೆ ಮಾಡಿಸಿ, ಈ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಮಂಜೂರಾಗಿರೋ ಜಮೀನನ್ನು ಬಿಟ್ಟು ಉಳಿಕೆ ಏನಿದೆ ಈಗ ಇನ್ನು ಮೇಲೆ ಆದರೂ ಯಾರಿಗೂ ಮಂಜೂರು ಮಾಡದೆ ಈ ಜಮೀನನ್ನು ಈ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಳನ್ನು ಮೇಯಿಸ್ಕೊಂಡು ಜೀವನ ಮಾಡ್ತಾಯಿರೋ ಬಡ ರೈತರು ಇರೋದರಿಂದ ಅವರ ಉಳಿವಿಗಾಗಿ, ಅವರ ಮುಂದಿನ ಪೀಳಿಗೆಗಾಗಿ, ಅವರ ಭವಿಷ್ಯಕ್ಕಾಗಿ ಈ ಜಮೀನನ್ನು ಉಳಿಸಿ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮನ ಕೈಗೆತ್ತಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಇಲ್ಲಿ ಒಂದು ನಾಮಫಲಕವನ್ನು ಸಹ ಅಳವಡಿಸಿರ್ತೀವಿ ಅವರ ಒಂದು ಸಹಕಾರದೊಂದಿಗೆ, ನಮ್ಮ ಗೌಡರ ಸಹಕಾರದೊಂದಿಗೆ. ಸೊ ಮುಂದೆ ಸಹ ಈ ಜಮೀನನ್ನು ಯಾರಿಗೂ ಮಂಜೂರು ಆಗದಂತೆ ನಾವು ಎಚ್ಚರ ವಹಿಸ್ತೀವಿ. ನಾವು ಇರೋವರೆಗೂ ಯಾರಿಗೂ ಮಂಜೂರು ಮಾಡೋದಕ್ಕೆ ಬಿಡೋದಿಲ್ಲ. ನಾವು ನಮ್ಮ ಏನೋ ವರ್ಗಾವಣೆ ಆದರೂ ಸಹ ವರ್ಗಾವಣೆಯಾಗಿ ತೆರವಾದಂಥ ಸ್ಥಾನಕ್ಕೆ ಯಾರೋ ಬೇರೆ ಒಬ್ಬರು ಬಂದೇ ಬರ್ತಾರೆ, ಅವ್ರಿಗೂ ಸಹ ಹೇಳ್ಬಿಟ್ಟು ಹೋಗ್ತೀವಿ, ಯಾರಿಗೂ ಮಂಜೂರು ಮಾಡ್ದಿರ ನೀವು ಬಂದ ಅಧಿಕಾರಿಗಳೊಂದಿಗೆ ಸಹಕಾರ ಸ್ನೇಹ ಭಾವದೊಂದಿಗೆ ಇದ್ದು ನಿಮ್ಮ ಏನು ಬೇಡಿಕೆಗಳನ್ನು ಈಡೇರಿಸ್ಕೋಬೋದು. ನಾವು ಇದ್ದಂಗೆ ಈಗ ಗೌಡ್ರು ಹೇಳ್ದಂಗೆ ನಾಳೆನೇ ಒಂದು ರಿಪೋರ್ಟ್ ಕೊಡ್ತೀವಿ. ಏನು ಪಾಣಿಯಲ್ಲಿ ಈಗಾಗಲೇ ಗೋಮಾಳ ಅಂತ ಬರ್ತಾಯಿದೆ, ಆದ್ರೂ ವಿಶೇಷವಾಗಿ ಅದನ್ನು ಒಂದು ಪಾಣಿಯಲ್ಲಿ ದಾಖಲು ಮಾಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ನಾಳೆನೇ ವರದಿ ಕೊಡ್ತೀವಿ. ಅವರು ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ವಿಭಾಗಾಧಿಕಾರಿಗಳ ಹತ್ರ ಮಾತಾಡಿ ಆ ಕೆಲಸ ಮಾಡಿಸ್ಕೊಡ್ತಾರೆ. ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನೀವು ಸಹ ಅವರಿಗೆ ಸಹಕಾರ ಮಾಡಿ ಹೋರಾಟಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ನೆಲೆಸಕ್ಕಂಥ ನಮ್ಮ ಉಪತಹಸೀಲ್ದಾರ್ರೆ ಹಾಗೂ ರೈತ ಸಂಘದ ಉಪಾಧ್ಯಕ್ಷರಾದ ನಾರಾಯಣಗೌಡ್ರೆ ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ನಮ್ಮ DT ಸರ್ ಅವರು ನಾರಾಯಣಗೌಡರು ಈಗಾಗಲೇ ಟಿ ಕುರುಬರಳ್ಳಿ ಗ್ರಾಮ ಸರ್ವೆ ನಂಬರ್ 36 ಮತ್ತು 37 ಆ ನಂಬರಲ್ಲೇ 2 ಸರ್ವೆ ನಂಬರಲ್ಲಿ ಏನು ಜಮೀನಿದೆ 65 ಎಕರೆ ಜಮೀನಿದೆ, ಅದನ್ನ ಕುರಿಗಾಯಿಗೆ ಮೀಸಲಿಡಬೇಕು ಅಂತ ಈಗಾಗಲೇ ತಿಳಿಸಿದ್ದಾರೆ. ಅದರ ಪ್ರಕಾರ ನಾವು ನಮ್ಮ ಒಂದು ವರದಿ ಏನಿದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ತೀವಿ. ಇದನ್ನು ಕುರಿಗಾಯಿಗೆ ಮೀಸಲಿಡೋಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ 2 ಮಾತನ್ನು ಅವಕಾಶ ಎಲ್ಲರಿಗೂ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ರೈತ ಹುತಾತ್ಮ ದಿನಾಚರಣೆಯನ್ನು ಗಡಿಭಾಗದ ಟಿ ಕುರುಬರಳ್ಳಿ ಗ್ರಾಮದ ಕುರಿಗಾಯಿಗಳ ಜೊತೆ ಮತ್ತು ಇಲ್ಲಿನ ರೈತ ಸಂಘದ ಒಂದು ಸೈನಿಕರಂತೆ ನಮಗೆ ಬೆಂಬಲವಾಗಿ ನಿಂತಿರುವಂಥ ಈ ಊರಿನ ಗ್ರಾಮಸ್ಥರ ನಡುವೆ ಇವತ್ತು ಸತತವಾಗಿ 5-6 ವರ್ಷಗಳಿಂದ ಹೋರಾಟ ಮಾಡಿ ಈ ಒಂದು ಜಮೀನಿಗಾಗಿ ಜೈಲು ವಾಸವನ್ನು ಸಹ ಅನುಭವಿಸಿ ಬಂದಿರುವಂತಹ ಈ ಊರಿನ ಗ್ರಾಮಸ್ಥರ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ನಾವು ತಲೆ ಬಾಗಲೇಬೇಕು. ಯಾಕಂದರೆ ಇವತ್ತು ಭೂಗಳ್ಳರೇ ಹೆಚ್ಚಾಗಿರುವಾಗ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಗೋಮಾಳ ಜಮೀನು ಮೇಲೆ ಕಣ್ಣು ಬೀಳ್ತದೆ. ಆದರೆ ನಮ್ಮೂರಿಗೆ ನಮ್ಮ ಕುರಿಗಾಯಿಗಳಿಗೆ ಈ ಜಮೀನು ಬೇಕೇ ಬೇಕು, ನಾವು ಜೈಲ್ಗಾರ ಹೋಗ್ತೀವಿ, ಪೊಲೀಸರ ಗುಂಡಿಗಾದರೂ ನಾವು ಬಲಿ ಆಗ್ತೀವಿ ಅಂತೇಳಿ ಒಗ್ಗಟ್ಟಿನಿಂದ ಈ ಜಮೀನನ್ನು ಉಳಿಸಿ ಇವತ್ತೇನು 65 ಎಕರೆ ಜಮೀನಿದೆ. 65 ಎಕರೆ ಜಮೀನಲ್ಲಿ ಪಾಣಿಯಲ್ಲಿ ಕುರಿಗಾಯಿಗಳು ಅಂತೇಳಿ ನಾವು ನಮೂದನೆ ಮಾಡಿದ್ದೇ ಆದರೆ ಇದು ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಆಗ್ತದೆ. ಯಾಕಂದರೆ ಇವತ್ತು ಎಲ್ಲಿ ಅಂಗೈಯಾಗಲ ಜಮೀನು ಸಿಗ್ತಾ ಇಲ್ಲ. ಆದರೆ ಇವತ್ತು ರೈತ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ನಮ್ಮ ಹಿಂದಿನ ತಹಸೀಲ್ದಾರ್ ಪ್ರವೀಣ್ ಅವರು, ನಮ್ಮ DT ಸಾಹೇಬರು ಎಲ್ಲರೂ ಒಟ್ಟಿಗೆ ಸೇರಿ ಬೋರ್ಡನ್ನು ಅಳವಡಿಸಿದ್ರು. ಆದರೂ ಕೆಲವರು ಇವತ್ತು ಬಲಾಢ್ಯರು ನಾವು ಈ ಜಮೀನು ಮಂಜೂರು ಮಾಡಿಸ್ಕೊಳ್ಳೇಬೇಕು, ಆ ಬಡವ ಕುರಿಗಾಯಿಗಳಿಗೆ ನಾವು ಮಣ್ಣು ಹಾಕಲೇಬೇಕು ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ನಮ್ಮ ಉಸಿರಿರೋ ಗಂಟ ಈ 65 ಎಕರೆಯಲ್ಲಿ ಒಂದೇ ಒಂದು ಹೆಜ್ಜೆ ಕೂಡ ಬಲಾಢ್ಯರಿಗಾಗಲಿ ದರಖಾಸ್ತು ಕಮಿಟಿಯಲ್ಲಿ ಮಂಜೂರು ಮಾಡೋಕ್ಕಾಗಲಿ ನಾವು ಬಿಡೋದಿಲ್ಲ. ನಮ್ಮ
ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವ ನಮ್ಮ ಉಪತಹಸೀಲ್ದಾರ್ ಮತ್ತು ಆರ್ ಐ ಅವರಿಗೆ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಪಾಧಿಕಾರಿಗಳಿಗೆ ಕೊಡ್ರಿ. ನಾವು ಆ ಒಂದು ಸರ್ಕಾರದ ಮಟ್ಟದಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಕುರಿಗಳ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ, ಆ ಹೋರಾಟದ ಮುಖಾಂತರ ಈ ಜಮೀನನ್ನು ಉಳಿಸಿಕೊಂಡು ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆಯವರ ಸಂಯೋಗದಲ್ಲಿ ಮರಗಿಡಗಳನ್ನು ಮತ್ತು ಕೆರೆ ಕುಂಟೆಗಳನ್ನು ನಿರ್ಮಾಣ ಮಾಡಿ ಬೇಸಿಗೆಯಲ್ಲಿ ಜಾನುವಾರುಗಳ ರಕ್ಷಣೆಗೆ ನಾವು ಪಣ ತೊಡ್ತೀವಿ. ಅದರಂತೆ ಕೋಲಾರ ಜಿಲ್ಲೆಯಾದ್ಯಂತ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀವಿ. ಯಾಕಂದರೆ ಮುಂದೆ ಬರ್ತಾ ಗ್ರಾಮೀಣ ಪ್ರದೇಶಗಳ ಜಾನುವಾರುಗಳ ರಕ್ಷಣೆಗೆ ಕನಿಷ್ಠ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ 100 ಎಕರೆ ಇದೆ. ಆದರೆ ಆ 100 ಎಕರೆ ಇವತ್ತೆಲ್ಲ ಸಿಗಲ್ಲ. ಕನಿಷ್ಠ ಒಂದು 25 ಎಕರೆ ಆದರೂ ಪ್ರತಿ ಹಳ್ಳಿಗೆ ಗೋಮಾಳವನ್ನು ಗುರುತಿಸಿ ಅದನ್ನೇನಾದ್ರು ಮಂಜೂರು ಮಾಡಿದರೆ ಜಾನುವಾರುಗಳ ರಕ್ಷಣೆ ಮಾಡಬೇಕು. ಇವತ್ತು ಹೊಲ ಉಳ್ಬೇಕಾದ್ರೆ ಎತ್ತುಗಳೇ ಸಿಗ್ತಾಯಿಲ್ಲ, ಎಲ್ಲ ಏನೋ ಟ್ಯಾಕ್ಟ್ರಿ ಅದನ್ನು ಅಲುಮಗಿಸ್ತಾ ಇದ್ದಾರೆ. ನಮಗೇನಾದರೂ ಗೋಮಾಳ ಸಿಕ್ಕಿದರೆ ನಾವು ವ್ಯವಸಾಯಕ್ಕೆ ಮರುಬೋದು. ಯಾಕಂದರೆ ಇವತ್ತು ಯಂತ್ರೋಪಕರಣಗಳನ್ನೇ ಅನುಭವಿಸಿ ಇದು ಮಾಡ್ತಕ್ಕಾಗ್ತಾಯಿಲ್ಲ. ಪ್ರತಿ ಹಳ್ಳಿಯಲ್ಲೂ 25 ಎಕರೆ ಗೋಮಾಳವನ್ನು ಮಂಜೂರು ಮಾಡಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂತೇಳಿ ಈ ಮೂಲಕ ಮಾನ್ಯ ಉಪತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಅದರಂತೆ ಏನು 80ರ ದಶಕದಲ್ಲಿ ನಡೆದಂತಹ ಈ ಗೋಲಿಬಾರ್ 45 ವರ್ಷ ಆಗಿದೆ. 45 ವರ್ಷ ಕಳೆದರೂ ನಿರಂತರವಾಗಿ ರೈತರ ಸಮಸ್ಯೆ ಇನ್ನೂ ಉದ್ಭವ ಆಗ್ತಾಯಿದೆ ಹೊರತು ಕೃಷಿ ಬಿಕ್ಕಟ್ಟಾಗ್ತಾಯಿದೆ. ಇವತ್ತು ಕೃಷಿ ಕ್ಷೇತ್ರ ಯಾವ ರೀತಿ ಅಂದರೆ ಬಹುರಾಷ್ಟ್ರೀಯ ಕಪಿಮುಷ್ಟಿಯಲ್ಲಿದೆ. ಯಾಕೆ ಕಪಿಮುಷ್ಟಿಯಲ್ಲಿದೆ ಅಂದರೆ 1 ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ಇವತ್ತು 3 ಲಕ್ಷ ಖರ್ಚು ಬರ್ತಾಯಿದೆ. ಇದನ್ನೆಲ್ಲ ಸರಿಪಡಿಸಿ ಈ ಒಂದು ಕೃಷಿ ಕ್ಷೇತ್ರವನ್ನು ಉಳಿಸದೇ ಇದ್ದರೆ ಆಹಾರಕ್ಕಾಗಿ 3ನೇ ಮಹಾಯುದ್ಧ ರೈತರಿಂದಲೇ ಪ್ರಾರಂಭವಾಗ್ತದೆ. ಯಾಕಂದರೆ ಕೈಗಾರಿಕೆ ಹೆಸರಲ್ಲಿ ನೀವೇನು ಕೃಷಿ ಭೂಮಿನ ವಶಪಡಿಸ್ಕೊತಾರೆ, ಭೂಸ್ವಾಧೀನ ಮಾಡ್ಕೊತಾ ಇದ್ದೀರಾ. ಇವತ್ತು ಆ ಭೂಸ್ವಾಧೀನವಾಗಿರುವ ಕೈಗಾರಿಕೆಗಳಲ್ಲಿ ನೆಟ್ಟು ಬೋಲ್ಟ್ ಮಾತ್ರ ಸಿಗ್ತದೆ ಹೊರತು ರೈತರಿಗೇನು ಅನ್ನ ಉತ್ಪತ್ತಿ ಮಾಡಲ್ಲ. ಅನ್ನ ಉತ್ಪತ್ತಿ ಮಾಡ್ಬೇಕಾದ್ರೆ ಕೃಷಿ ಭೂಮಿ ಬೇಕು. ಆ ಕೃಷಿ ಭೂಮಿಯಲ್ಲಿ ದುಡಿಬೇಕಾದ್ರೆ ರೈತ ಬೇಕು. ರೈತ ಮತ್ತು ಕೃಷಿ ಭೂಮಿನ ಎರಡೂ ಉಳಿಸಿದ್ದೇನೆಂದರೆ ಇಡೀ ದೇಶ ಅನ್ನ ಹಾಕಿ ಸಮೃದ್ಧವಾಗಿರ್ಬೋದು, ಪೌಷ್ಟಿಕದಿಂದ ನೆರಳನ್ನು ತಪ್ಪಿಸಬಹುದು ಅಂಥೇಳಿ ಈ ಮೂಲಕ ಸರ್ಕಾರಗಳಿಗೆ ಕಿವಿ ಮಾತು ಹೇಳುವ ಮುಖಾಂತರ ಈ ಒಂದು ಗೋಮಾಳ ಜಮೀನನ್ನು ಉಳಿಸಬೇಕಂತೇಳಿ ಮತ್ತೊಮ್ಮೆ ಕಂದಾಯ ಅಧಿಕಾರಿಗಳನ್ನು ಊರಿನ ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಮಾಡ್ತಾಯಿದ್ದೀವಿ.